ನಮಸ್ಕಾರ ನನ್ನ ಆತ್ಮೀಯ ಬಂಧು ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಏಪ್ರಿಲ್ ಮುಗೀತು, ಮೇ ಇವತ್ತು ಫಸ್ಟು. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಅದ್ರ ಜೊತೆಯಲ್ಲಿ ಗಂಟಲು ಭಾಳಷ್ಟು ಜನರಿಗೆ ಒಣಗ್ತಾ ಇದೆ. ಯಾಕೆ ಒಣಗ್ತಾ ಇದೆ ಅಂದರೆ, ಮ್ಯಾರೇಜ್ ಸೀಸನ್ ಫುಲ್ಲು. ಮ್ಯಾರೇಜ್ದಾಗ ಹೋಗ್ತೀವಿ, ಸಿವಿಡ್ ತಿಂತೀವಿ, ಸಿವಿಡ್ ತಿಂದಳ ನೀಡಿಡ್ಕಿ ಆಗ್ತಾವೆ. ಅದಕ್ಕೆ ಮಜ್ಜಿಗೆ ಕುಡಿತೀವಿ ನಾವು. ಅದರ ಮಜ್ಜಿಗೆಯಲ್ಲಿ ಬರಫ್ ಹಾಕಿರ್ತಾರೆ, ತಣ್ಣಗಂತಂದು ಮಜ್ಜಿಗೆ ಕುಡಿತೀವಿ. ಅದ್ರ ಜೊತೆಯಲ್ಲಿ ತಣ್ಣಂದು ನೀರು ಕುಡಿತಾ ಇರ್ತೀವಿ. ಹಾಗಾಗಿ ಎಲ್ಲ ತಣ್ಣಂದು ಹಾಕೋದ್ರಿಂದ ಹೊಟ್ಟೆಯೆಲ್ಲ ಹೀಟಾಗಿ ಅದರಿಂದ ಗಂಟಲು ಒಣಗ್ಲಕ್ಕೆ ಚಾಲು ಆಗ್ಲತ್ತದ. ಹರೊಬ್ಬರು ಗಂಟಲು ಒಣಗ್ಲತ್ತದ ಅಂತ ನೀರು ಕುಡಿತಾ ಇರ್ತೀವಿ, ಅದ್ರ ಹೊಟ್ಟೆ ಫುಲ್ ಆಗ್ಲತ್ತದ, ನೀರು ಅಡಿಸ್ಕಿ ಹೋಗ್ತಾಯಿಲ್ಲ. ಅದಕ್ಕೆ ಒಂದೇ ಮಂತ್ರ ಅದ. ಏನಂದ್ರೆ ಮಾರ್ಕೆಟ್ನಿಂದ ಒಂದು ನಿಂಬೆಹಣ್ಣು ತೊಗೋರಿ, ಅರ್ಧ ನಿಂಬೆಕಾಯಿ ಕಟ್ ಮಾಡಿ ಇಡ್ರಿ, ಅರ್ಧ ನಿಂಬೆಕಾಯಿ ಒಂದು ಗಿಲಾಸ್ದಾಗ ಹಿಂಡಿ, ಅದು ಫ್ರಿಜ್ದಾಗಿನ ನೀರು ತೊಗೋಬೇಡ್ರಿ, ಗಡಿಗೆಗಿಂದು ಕೊಡದಾಗಿನ ನೀರು ತೊಗೊಂಡು ಒಂದು ಚುಟ್ಕಿ ಸಾಲ್ಟ್ ಅಂದ್ರೆ ಉಪ್ಪು ಹಾಕಿರಿ, ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ ಫಸ್ಟ್ ಕ್ಲಾಸ್ ಕೆಳಗೆ ಮ್ಯಾಗ ಮಾಡಿ ಎಲ್ಲ ಕರ್ಗೋ ಥರ ಮಾಡಿ ಘಟ ಘಟ ಕುಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಚೇರ್ ಮೇಲೆ ಕುಂತು ಯಾವ ಥರ ನಾ ಟೀ ಕುಡಿತೀವಿ ಆ ಥರ ಸ್ಲೋಲಿ ಟೀ ಕುಡಿಯಂಗೆ ಗುಟ್ಕು ಗುಟ್ಕು ಕುಡೀರಿ. 1 ನಿಮಿಷ ಒಳಗೆ ನಿಮ್ಮ ಗಂಟಲೆಲ್ಲ ತಣ್ಣಗೆ ಬೀಳ್ತದೆ ಮತ್ತು ಹೊಟ್ಟೆ ಫ್ರೀ ಆಗಿ ಹೋಗ್ತದೆ. ಇದು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ಚೆನ್ನಾಗಿ ಅನ್ನಿಸ್ತು ಎಸ್ ಅನ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.